అందరికీ నమస్కారం. ఇప్పుడు నేను మీకు చూపించబోయేటువంటి ఈ కట్టడము హొస్పేట రాజధానిగా ఉన్నటువంటి విజయనగరం జిల్లా హర్పన్నహళ్ళి తాలూకాలో ఉన్నటువంటి బాగలి అనేటువంటి గ్రామంలో ఉంటుంది ఈ కోట. ఇది 7వ శతాబ్దం నాటిదిగా చెప్తారు. రాష్ట్రకూట రాజులు పరిపాలించినటువంటి ఈ గుడి అన్నమాట. ఇక్కడ పంచ శివలింగాలు ఉంటుంది, బ్రహ్మదేవునికి గుడి ఉంటుంది, తర్వాత సూర్యునికి గుడి ఉంటుంది, తర్వాత ఏకశిలతో నిర్మించినటువంటి నరసింహస్వామికి గుడి ఉంటుంది. ఉగ్రమైనటువంటి నరసింహాకృతి అన్నమాట. లోపలికి వెళ్ళామంటే పైనుంచి ఒక 27 మెట్లు కిందకు దిగి లోపలికి వెళ్ళామంటే అద్భుతమైన శిలాఖండాలతో ఉంటుంది. అక్కడ ఉన్నటువంటి ఆయన మాటల ద్వారా విందాం. ಶಾಸನದ ಕೂಡ ಉಲ್ಲೇಖ ಇರತಕ್ಕಂಥ ಕಲಿದೇವ ಅಂತಂದು ಈಗ ಕಲ್ಲೇಶ್ವರ ಅಂತ ಇರ್ತಕ್ಕಂಥದ್ದು. ಇದು ಗರ್ಭಗೃಹ, ಇದು ಅಂತರಾಳ, ಇದು ನವರಂಗ, ಅದು ಮಹಾಮಂಟಪ. ಇದನ್ನು ರಾಷ್ಟ್ರಕೂಟರ ಧ್ವಯ 2ನೇ ಕೃಷ್ಣ ಅಂತ ಬರ್ತದೆ. ಆಮೇಲೆ ಕಲ್ಯಾಣ ಚಲಕೃದ್ರ ಹವನಮಲ್ಲ, ತ್ರಿಗುಣಮಲ್ಲ, ಜಗದೇಕಮಲ್ಲ ಅಂತ ಬರ್ತದೆ. ನಂತರ ಇವರು ವೈಶಾಲ ಬರ್ತಾರೆ. ವೈಶಾಲರಿದ್ದರೆ 2ನೇ ವೀರಬಲ್ಲಾಳ ಬರ್ತಾರೆ. ಅದನ್ನು ಮುಖಮಂಟಪ ನಿರ್ಮಾಣ ಮಾಡಿರ್ತಕ್ಕಂಥ. ಅದಾದ ನಂತರ ವಿಜಯನಗರ ಕೂಡ ಗಚ್ಚು ಮತ್ತು ಗೋಪುರದಿಂದ ನಿರ್ಮಾಣ ಮಾಡಿರ್ತಾರೆ, ಗಾರೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇದು 18,000 ಇರ್ತಕ್ಕಂಥ ಅಗ್ರಹಾರ ಹೆಸರು. ಅಂದರೆ ಬ್ರಾಹ್ಮಣರ ಅಗ್ರಹಾರ ಇರ್ತಕ್ಕಂಥ ಒಂದು ಕಾಲದಲ್ಲಿ. ಈಗ ಎಲ್ಲ ನಶಿಸೋಗಿರ್ತಕ್ಕಂಥ. ಇದು ಜೈನ ಬಸದಿ ಕೂಡ ಇದೆ ಸರ್ ಊರಲ್ಲಿ. ಅಂದರೆ ಇದು ತುಂಬ ರಾಜಮನೆತನ ಹಾಡಿರ್ತಕ್ಕಂಥ ಈ ಊರಿಗೆ ಒಂದು 2,500 ವರ್ಷದ ಇತಿಹಾಸ ಇದೆ. ಇದು ಈ ಟೆಂಪಲಿಂದು 1200 ವರ್ಷ ಇತಿಹಾಸ ಸಿಗುತ್ತೆ. 1200 ವರ್ಷ ಊರಲ್ಲಿ ಗಂಗರಕ್ಕೂ ಆಳ್ವಿಕೆ ಮಾಡಿರ್ತಕ್ಕಂಥ ಟೆಂಪಲ್ಗಳಿದೆ ಸರ್. ಅದಕ್ಕೆ ಗ್ರೂಪ್ ಆಫ್ ಮಾನ್ಯುಮೆಂಟ್ ಅಂದರೆ ಕರಿತಕ್ಕಂಥದ್ದು ಈ ಊರಿಗೆ. ಬಟ್ ಎಲ್ಲ ಹಾಳಾಗಿದೆ. ಇದು ಬಂತ ಎ ಸಿ ಅಂಡರ್ ಇರ್ತಕ್ಕಂಥದ್ದು. ಹಂಗಾಗಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ಸೃಷ್ಟಿ, ಸ್ಥಿತಿ, ಲಯ. ನಾವು ಬ್ರಹ್ಮನ್ನ ಆರಾಧನೆ ಮಾಡಲ್ಲ, ಅದಕ್ಕೆ ಇವರು ಪ್ರತಿರೂಪವಾಗಿ ಸೂರ್ಯದೇವನ ಆರಾಧನೆ ಮಾಡ್ತಾರೆ. ಇರ್ತಕ್ಕಂಥ ಸೂರ್ಯನಾರಾಯಣ. ಈ ಕಡೆ ಪಕ್ಕದಲ್ಲಿ ವಿಷ್ಣು ಹಿರಣ್ಯಕಶಿಪನ ಸಂಹಾರ ಮಾಡಿರ್ತಕ್ಕಂಥ ದಶಾವತಾರಗಳಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಶಿವ. ಇಲ್ಲಿ ಶೈವ ವೈಷ್ಣವನ ಭಿನ್ನ ಇಲ್ಲ, ಎಲ್ಲರಿಗೂ ಸಮನಾತಿಯ ಸಂಕೇತ ಕೊಡಿಸಿರ್ತಕ್ಕಂಥದ್ದು. ಇದು ಗಜಲಕ್ಷ್ಮಿ. ಇಲ್ಲಿ ಏನಂದರೆ ವಿಶೇಷತೆ, ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಆರಂಭ ಆಗೋದು ಸರ್. ಹೊಸ ವರ್ಷದ ಮೊದಲ ದಿನ ಸೂರ್ಯನ ಕಿರಣ ಶಿವನಿಗೆ ಸ್ಪರ್ಶ ಆಗ್ತಕ್ಕಂಥದ್ದು ಸರ್. ಇದು ಉತ್ತರಾಯಣ ಮತ್ತು ದಕ್ಷಿಣ ಕಾಲದಲ್ಲಿ ತನ್ನ ಸ್ತನಪಟ್ಟು ಚೆಂದಾಗಿರ್ತಲ್ಲ. ನಾವು ಗವಿಗಂಗಾಧರೇಶ್ವರಲ್ಲಿ ಸೂರ್ಯ ಸಂಕ್ರಾಂತಿ ನೋಡ್ತಕ್ಕಂಥದ್ದು ಸೂರ್ಯ ಅಸ್ತ ಸಮಯದಲ್ಲಿ. ನಮ್ಮದು ಯುಗಾದಿಗೆ ಸೂರ್ಯ ಉದಯದಲ್ಲೇ ಸೀದಾ ಸೂರ್ಯನ ರೇಷ್ಮೆ ಲಿಂಗಕ್ಕೆ ಸ್ಪರ್ಶ ಆಗ್ತಕ್ಕಂಥದ್ದು ಸರ್. ಈ ದೇವಸ್ಥಾನ ವಿಶೇಷತೆ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಪಂಚಲಿಂಗಗಳು ಇರ್ತಕ್ಕಂಥ. ಪಂಚಲಿಂಗ ದರ್ಶನ ತಗೊಂಡ್ರೆ ಪುಣ್ಯ ಪ್ರಾಪ್ತಿ ಅಂತಂದು. ಆಮೇಲೆ ಒಟ್ಟು ಇದರಲ್ಲಿ 8 ಮಂದಿರ ಇದೆ. 8ಕ್ಕೂ ಪ್ರತ್ಯೇಕವಾಗಿ ಮಂದಿರ ಇರ್ತಕ್ಕಂಥದ್ದು. ಇದು ವಿಶೇಷವಾಗಿರ್ತಕ್ಕಂಥ ಸರ್. ಇದು ಏನಂದರೆ ಬಹಳ ವಿಶೇಷವಾಗಿ ಅತಿ ಸೆನ್ಸಿಟಿವ್ ಕೆತ್ತನೆ ಮಾಡಿರ್ತದೆ. ನಾವು ಅತಿ ಸೂಕ್ಷ್ಮ ನೋಡಬಹುದು, ಅಷ್ಟೊಂದು ಅದ್ಭುತ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಶಿವನಿಗೆ 64 ನರ್ತನ ಭಂಗಿಗಳಿವೆ. ಅದರಲ್ಲಿ 3 ಮಾತ್ರ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಒಂದು ರಾಕ್ಷಸ ವಧ, ಗಜವಧ, ನಾಟ್ಯವಧ. ಇಲ್ಲಿ ಶಿವ ರಾಕ್ಷಸರ ಸಂಹಾರ ಮಾಡ್ತಕ್ಕಂಥದ್ದು. ಕೂದಲ ಚಿಲ್ಲಪುಲಿಯಾಗಿದೆ, ತ್ರಿಶೂಲ ಡಮರು, ನಂದಿ ಕೂಡ ಇದೆ ನೋಡಿ. ಇಲ್ಲಿ ಗಜವಧ. ಗಜ ಅಂದರೆ ಆನೆ. ಕೆಳಗೆ ಆನೆ ಇದೆ, ಮೇಲೆ ನಿಂತಿರ್ತಕ್ಕಂಥ ಸೊಂಟ 190 ಡಿಗ್ರಿ ಫುಲ್ ಫ್ಲೆಕ್ಸಿಬಲ್ ಆಗಿದೆ. ಈ ಕಡೆ ಒಂದು ಕಾಲಿದೆ, ಈ ಕಡೆ ಒಂದು ಆನೆ ಕಾಲಿದೆ ನೋಡಿ. ಈ ಕಡೆಗೆ ಈ ಕಾಲಿನ ಸಿಲ್ಲಿದ್ದಾನೆ, ಹಿಂದ್ಗಡೆ ಚರ್ಮಾಂಬರ ಮಾಡಿರ್ತಕ್ಕಂಥ. ಅದಕ್ಕೆ ಶಿವನಿಗೆ ಚರ್ಮಾಂಬರ ಅಂತ ಕರೀತಾರೆ. ಇಲ್ಲಿರ್ತಕ್ಕಂಥ ನಾಟ್ಯವಧ. ಈ 3 ಸ್ವರೂಪ ನೋಡಿ. ವಿಷ್ಣು ಶಿವರ ಸ್ವರೂಪದವರು ನಮಸ್ಕಾರ ಮಾಡಿದ್ರು. ಅಲ್ಲಿ ಬ್ರಹ್ಮ ಕೂಡ ಶಿವನ ನಮಸ್ಕಾರ ಮಾಡಿದ್ರು. ಬ್ರಹ್ಮ, ವಿಷ್ಣು, ಮಹೇಶ್ವರ. ಅದು ಮಕರ ತೋರಣ. ಮಕರ ಅಂದರೆ ಮುಸುಳೆ, ತೋರಣ ಇರ್ತಕ್ಕಂಥ ಡಿಸೈನ್ ಮಾಡಿರ್ತಾರೆ. ತೆಂಗಿನಕ್ಕೆ ಬರ್ತಾ ಅಲ್ಲಿ ನೋಡಿ, ಅಲ್ಲಿ ಮೇಲೆ ಹಿಂಗಿದೆಯಲ್ಲ, ಆನೆ ಸೊಂಡಿಲು, ಕಣ್ಣು ಮೀನು, ಕಾಲು ಸಿಂಹ, ಹುಚ್ಚ ನವಿಲು, ದೇಹ ಮಾತ್ರ ಮುಸುಳೆ. ಅನೇಕ ರಚನೆಗಳು ಪ್ರಾಣಿಗಳ ಅಂಗಾಂಗ ರಚನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಇದು ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ತೀವಿ ತೋರಣ, ಅವಾಗಲೇ ಎಷ್ಟು ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಡೈಮಂಡ್ ಡಿಸೈನ್. ಇದು ಲತಾ ಅಂದರೆ ಬಳ್ಳಿ. ಬಳ್ಳಿಗಳಿಗೆ ಸಂಗೀತ ವಾದ್ಯಗಳು ನುಡಿಸ್ತಾರೆ, ಅಟ್ಟ ಮಾಡತಕ್ಕಂಥ. ಇದು ಜಲಂಧರ ಶಾಖೆ, ಇದು ನಾಗ ಶಾಖೆ.
ఇక్కడ ఈ స్తంభాలను చూస్తుంటే చాలా బహుముచ్చటేస్తుంది కదా. ఆనాటి శిల్ప కళాకారులు ఎంత చిన్న విషయాన్ని కూడా భలే పని కట్టుకొని చక్కగా చెక్కినారు. ఆనాటి వాళ్ళ చేతి యొక్క పనితనం ఇక్కడ తెలుస్తుందన్నమాట. చూడండి, అంత చిన్న భాగాన్ని కూడా వాళ్ళు వదలకుండా ప్రతి స్తంభానికి ఒక ప్రత్యేకత ఉంచే విధంగా ఎంత బాగా చెక్కారు చూడండి. ఈ కళాఖండాలు చూడాలంటే మనం ఖచ్చితంగా ఈ బాగలి అనేటువంటి గ్రామానికి విచ్చేసి ఇలాంటి పురాతనమైనటువంటి కట్టడాలను మనం చూసి తిలకించాల్సిందే, ఆనందించాల్సిందే. ఇది కొంచెం లోపలికే ఉంటుంది, వెతుక్కొని వెళ్తే కన్నా అద్భుతమైన ఈ దృశ్యాలను మనము చూసి తరించవచ్చు అన్నమాట. ఇవి ఇంకా చూడండి ఎంత బాగుందో లోపల శిల్పాలు. ఈ స్తంభాలకు కూడా ప్రతి స్తంభానికి ఒక ప్రత్యేకత.